ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಸಂಡಿಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತು ನೋಡಿ, ಇದನ್ನು ಕರ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ 2 ಪಾತ್ರೆಯಲ್ಲಿ. ನೋಡಿ, ಅಕ್ಕಿ 1/4 kg ಅಷ್ಟು ಅಕ್ಕಿ, ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ಎಳ್ಳು ಹಾಕ್ಕೊತಾ ಇದ್ದೀನಿ ನಾನು, ಇಷ್ಟು 10 ಸ್ಪೂನ್ ಅಷ್ಟು. ಮತ್ತು ಸಬ್ಬಕ್ಕಿನ ನೆನೆಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮೊದಲೇ ನೆನೆಸ್ಕೊಳ್ಳಿ. ಈಗ ಅಕ್ಕಿನ ರುಬ್ಕೊಳ್ಳೋಣ ನೈಸಾಗಿ. ಎಲ್ಲವೂ ಇವಾಗ ನಾನು ತೋರಿಸಿದ್ದೆಲ್ಲ ಎಳ್ಳು ಬಿಟ್ಟು ಎಲ್ಲನೂ ನಾವು ರುಬ್ಕೋಬೇಕು. ಇದು ಅಕ್ಕಿ ಯಾಕೆ ರೆಡ್ ಕಲರ್ ಇದೆ ಅಂದರೆ, ಇವಾಗ ಚಿಲ್ಲಿ ಪೌಡ್ರ್ ಮಾಡಿರ್ತೀವಲ್ಲ, ನಾವು ಮನೆಯಲ್ಲೇ ಚಿಲ್ಲಿ ಪೌಡ್ರ್ ಮಾಡಿರ್ತೀವಲ್ಲ, ಅದನ್ನು ಪುಡಿ ಎಲ್ಲ ಮಾಡಿಸಾದ್ಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಿಟ್ಕೊತೀವಿ. ಅಕ್ಕಿ ತೊಗೊಂಡಿದ್ದೀನಿ ನಾನು. ಸಂಡಿಗೆ ನಿಮಗೆ ರೆಡ್ ಕಲರಾಗಿ ಲೈಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನೀರು ಕಾಯ್ದಿದೆ. ಇವಾಗ ನೋಡಿ, ಎಲ್ಲ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಅಕ್ಕಿ ಎಲ್ಲ ರುಬ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಇದಕ್ಕೆ ಹಾಕೋಣ. ಹಾಕಿದಾಯಿತು. ಯಾಕಂದರೆ 1 ಪಾತ್ರೆ ಇಟ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ನಾನು 2 ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಅದು ಗಂಟಾಗುತ್ತೆ. ನೋಡಿ, ಹಾಗೆ ಸಬ್ಬಕ್ಕಿನೂ ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಕೋಬೇಕು ಅರ್ಧ ಗಂಟೆ. ಅದಕ್ಕೊಂದು ಅರ್ಧ, ಇದಕ್ಕೊಂದು ಅರ್ಧ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ತಿಕ್ಕಾಗತ್ತೆ. ಇದು ದೊಡ್ಡ ಪಾತ್ರೆ ಅಲ್ವಾ, ಸ್ವಲ್ಪ ನಿಧಾನ ಆಗ್ತಾಯಿದೆ. ನೋಡಿ, ಸ್ವಲ್ಪ ಎಳ್ಳು ಹಾಕ್ತೀನಿ. ಅದಕ್ಕೆ ಸ್ವಲ್ಪ, ಇದಕ್ಕೆ ಸ್ವಲ್ಪ. ತಿರುವೋಣ. ಈ ರೀತಿ ತಿರುಗಬೇಕು. ಸಬ್ಬಕ್ಕಿ ಹಾಕಿರ್ತೀವಲ್ಲ, ತಳತ್ತ ಚಾನ್ಸಸ್ ಇರುತ್ತೆ. ಅದು ಬೆಂದ್ಬಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಆಗುತ್ತೆ. ಅದು ಒಣಗಿದ ಮೇಲೆ ತೆಳ್ಳಗೆ ಬರುತ್ತೆ. ನೀವು ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು. ದಪ್ಪ ಇದ್ದರೆ ಈ ರೀತಿಯಾಗೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮಾಡಿಲ್ಲ ಅವರು, ವಿಡಿಯೋ ನೋಡ್ತಾ ಇರೋರೆಲ್ಲರೂ. ಇದಕ್ಕೂ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ನೋಡ್ಬೋದು ನೀವು, ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ಹದದಲ್ಲಿರಬೇಕು. ನೀವು ದೊಡ್ಡದಾಗಿ ಸ್ವಲ್ಪ ಹಪ್ಳದ ಥರ ಹಾಕ್ತೀನಿ ಅಂದರೆ ಈ ರೀತಿಯಾಗಿರಬೇಕು. ಇಲ್ಲ, ನಾನು ಸ್ವಲ್ಪ ಹೀಗೆ ಜಸ್ಟ್ ಹಿಂಗೆ ಡಾಟ್ ಇಡ್ತೀನಿ ಅಂದರೆ ಈ ರೀತಿಯಾಗಿ ತಿಕ್ಕಾಗಿರಬೇಕು. ನೋಡಿ, ಇಷ್ಟು ತಿಕ್ಕಾಗಬೇಕು. ನಾನು ಡಾಟ್ ಇಡ್ತೀನಿ ಅಂದರೆ ನಿಮಗೆ ಎರಡನ್ನೂ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ತೆಳುವಾಗಿ, ಇಷ್ಟು ತಿಕ್ಕಾಗಿ. ನೋಡಿ, ಇದಾಗಿದೆ ತಿಕ್ಕಾಗಿರೋದು. ಆಫ್ ಮಾಡ್ತಾಯಿದ್ದೀನಿ ಸ್ಟವ್ವು. ಇದೊಂದು ಸ್ವಲ್ಪ ಕುದೀಲಿ. ನೋಡಿ, ಇದು ಆಗಿದೆ, ಕುದೀತಾ ಇದೆ. ಆಫ್ ಮಾಡ್ತೀನಿ. ಇದು ಫ್ಯಾನ್ಗಳಿಗೆ ತಣ್ಣಗೆ ಮಾಡಿಬಿಟ್ಟು ಹಾಕಬೇಕು. ಸ್ವಲ್ಪ ನೋಡಿ, ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಒಣಗಿದ್ರೆ ಅದು ತೆಳು ಆಗುತ್ತೆ. ನೀವು ಅಗಲ ಬೇಕಾದ್ರೆ ಅಗಲ ಹಾಕ್ಕೋಬೋದು, ಇಷ್ಟಿಷ್ಟೇ ಬೇಕಾದರೂ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ಹಾಕಿದ್ದೀನಿ ಎಲ್ಲ. ನಾನು ಇಷ್ಟು ದಪ್ಪ ಯಾಕೆ ಹಾಕಿದ್ದೀನಿ ಅಂದರೆ, ಅದು ಒಣಗಿದ ಮೇಲೆ ಸಣ್ಣ ಆಗುತ್ತೆ, ತೆಳುವಾಗುತ್ತೆ.